ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕ ಜೋ ಸೈಮನ್ ಹೃದಯಾಘಾತದಿಂದ ನಿಧನ ಹೊಂದಿದ್ದಾರೆ. ಫಿಲಂ ಚೇಂಬರ್ನಲ್ಲಿ ಆಯೋಜಿಸಲಾಗಿದ್ದಂತಹ ಸಭೆಯೊಂದರಲ್ಲಿ ಭಾಗಿಯಾಗಿದ್ದಾಗಲೇ ಜೋ ಸೈಮನ್ ಅವರಿಗೆ ಹೃದಯಾಘಾತವಾಗಿತ್ತು. ಕೂಡಲೇ ಅವರನ್ನು ಸಮೀಪದ ಮಲ್ಲಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಜೋ ಸೈಮನ್ ಅವರು ಕೊನೆ ಉಸಿರೆಳೆದಿದ್ದಾರೆ. ಜೋ ಸೈಮನ್ ಕನ್ನಡದ ಸುಮಾರು 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ. ನಿರ್ದೇಶಕ, ನಟ, ಗೀತ ರಚನೆಕಾರರನ್ನಾಗಿ ಕನ್ನಡ ಚಿತ್ರರಂಗಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಾ ಇರುವಾಗ ತುಂಬ ಚೆನ್ನಾಗಿ ಅವರ ಅಭಿಪ್ರಾಯಗಳನ್ನೆಲ್ಲ ಹೇಳಿಕೊಂಡ್ರು. ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಭಾಳ ಪ್ರೀತಿಯಿಂದ ನಗ್ನಗ್ತಾ ಇದ್ದರು. ಇಡ್ಲಿ ತಿಂದು ಅವ್ರ ಸರ್ದಿಯಾಗಿ ಬೇರೆಯವ್ರದ್ದು ಅಭಿಪ್ರಾಯವನ್ನು ತಗೋತಿದ್ವಿ. ವಾಶ್ರೂಮ್ಗೆ ಹೋದರು. ಆಗ ಅಂಚೆಹಳ್ಳಿಯವರು ಒಳಗಡೆ ಹೋಗಿ, ಮೇಡಮ್ ಒಂದು ನಿಮಿಷ ನಿಲ್ಲಿಸಿ ಅಂತ ಕೂಗಿದ್ರು. ಏನು ಸರ್ ಅಂತಂದರೆ, ಯಾಕೋ ಗೊತ್ತಿಲ್ಲ, ಅವರು ವಾಂತಿ ಮಾಡ್ಕೋತಿದ್ದಾರೆ, ಅವ್ರಿಗೇನೋ. ಇವತ್ತು ಕನ್ನಡ ಚಿತ್ರರಂಗಕ್ಕೆ ಮಾತ್ರವಲ್ಲ, ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಸದಸ್ಯನು ಹಾಗೂ ಹಿರಿಯ ನಿರ್ದೇಶಕ, ನಟ ಶ್ರೀಮಾನ್ ಜೋ ಸೈಮನ್ ಅವರು ನಮ್ಮನ್ನು ಅಗಲಿದ್ದಾರೆ. ಬಹಳ ನೋವಿನ ವಿಚಾರ. ಏಕೆಂದರೆ ನಮ್ಮ ಮೀಟಿಂಗ್ ಶುರುವಾಗಿತ್ತು, ತುರ್ತು ಸಭೆ, ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. 3 ಅಜೆಂಡಾ ಹಾಕೊಂಡ್ರೆ 3 ಅಜೆಂಡಾ ಮಾತಾಡ್ತಿದ್ದೋ. ಸುಮಾರು ಎಲ್ಲ ಚರ್ಚೆ ಎಲ್ಲ ಮುಗಿತಾ ಇತ್ತು. ಆದಮೇಲೆ ತುಂಬ ಚೆನ್ನಾಗಿ ಸಲಹೆ ಕೊಟ್ಟಿದ್ರು ಜೋ ಸೈಮನ್ ಅವರು. ಯಾವುದೋ ಕಾರ್ಯಕ್ರಮ ಮಾಡೋದಕ್ಕೆ 3ನೇ ಯಾವ ರೀತಿ ಮಾಡಬೇಕು, ಸರಳವಾಗಿ ಮಾಡೋಣ, 100ನೇ ವರ್ಷ ಅದ್ಭುತ ಮಾಡೋಣ, ತುಂಬ ಚೆನ್ನಾಗಿ, ಇಸ್ ವೆರಿ ಗುಡ್, ತುಂಬ ಚೆನ್ನಾಗಿ ಅವರು ಮಾತಿಗೆ ಎಲ್ಲರೂ ಖುಷಿ ಅನ್ನಿಸ್ತು. ಅಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದ ನಂತರ 4:15 ಎಲ್ಲ ರವೆ ಇಡ್ಲಿ ಎಲ್ಲ ತಿಂಡಿ ಬಂತು. ತಿಂಡಿ ತಿಂದ ಕೈ ತೊಳೆಯೋಕೆ ಹೋದರು. ತಿಂಡಿ ತಿಂದು ಕಾಫಿ ಕೊಟ್ಟು ಕೈ ತೊಳೆಯೋಕೆ ಬರ್ಬೇಕಾದ್ರೆ ಆಚೆ ಕಡೆ ಬರ್ತಿದ್ದಂಗೆ ಇಮಿಡಿಯೇಟ್ ಚೇರಲ್ಲಿ ಕೂತ್ಕೊಂಡ್ಬಿಟ್ಟಾರೆ. ಯಾರೋ ಇನ್ನೊಬ್ರು ಕೈ ತೊಳೆಯೋಕೆ ಹೋದ್ರೆ ಜೋ ಸೈಮನ್ ಅವರು ಚೇರ್ ಮೇಲೆ ಕೂತ್ಬಿಟ್ಟು ಅವ್ರು ಮಾತಾಡ್ತಾರೆ ಅಂದರೆ ಚಕ್ಕಂತ ಇಡೀ ಕಮಿಟಿ ಅಲ್ಲಿ ಹೋದರು.